ಆತ್ಮೀಯರೆಲ್ಲರಿಗೂ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದಂಥ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರೇರೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಈ ಮುಂಜಾನೆ ವೇಳೆಯಲ್ಲಿ ತಂದೆ ನಿಮ್ಮೊಟ್ಟಿಗೆ ಪ್ರಾರಂಭ ಮಾಡುವುದು ಬಹಳ ಸಂತೋಷವಾಗಿದೆ ತಂದೆ. ಈಗ ನಿಮ್ಮ ಒಂದು ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸುವಾಗ ನನಗೆ ಜೊತೆಯಾಗಿದ್ದು ನಡೆಸಿ, ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳಿ ತಂದೆ ಅದರಂತೆ ಜೀವಿಸುವ ಹಾಗೆ ಸಹಾಯ ಮಾಡಿ. ಯೇಸು ಪರಿಶುದ್ಧಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯೇ, ಆಮೇನ್. ಮತ್ತೊಮ್ಮೆ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದಂಥ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತಿದ್ದೇನೆ. ಇವತ್ತು ಹೇಳುವಂಥ ಅಂಶದ ಹೆಸರು ನಿಜವಾದ ಪಶ್ಚಾತ್ತಾಪ ಅಥವಾ ಹೋರಾಟ ಎನ್ನುವಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಇಲ್ಲಿ ಎರಡು ವಿಷಯಗಳು ಇಲ್ಲಿ ನಡೀತಾ ಇದೆ. ಏನು ಅಂದರೆ, ಶರೀರಕ್ಕೂ ಆತ್ಮಕ್ಕೂ ಹೋರಾಟ ನಡೀತಿದೆ. ಶರೀರದ ಆಲೋಚನೆಗಳು ಬೇರೆ, ಆತ್ಮದ ಆಲೋಚನೆಗಳು ಬೇರೆ. ನಾವು ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಅಥವಾ ಮಾಡೋದಿಲ್ಲ. ಒಂದು ಕೆಲಸನ ಇದು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದನ್ನೇ ಮಾಡ್ತಿರ್ತೀವಿ. ಅದಕ್ಕೆ ಅಪೊಸ್ತಲನಾದಂಥ ಪೌಲನು ಹೇಳ್ತಾರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18-19 ವಚನಗಳು. ನನ್ನಲ್ಲಿ ಅಂದರೆ ನನ್ನ ಶರೀರ ದೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ನನ್ನಲ್ಲಿ ಅಂದರೆ ನನ್ನ ಶರೀರ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ನಾನು ಏನು ಮಾಡಬೇಕೆಂದು ಅಂದ್ಕೊಳ್ತಾ ಇದ್ದೀನಿ, ಆದರೆ ಮಾಡದೆ ಹೋಗ್ತಾ ಇದ್ದೀನಿ. ನಾನು ಇಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ಅದನ್ನು ಮಾಡದೆ ಹೋಗ್ತಾ ಇದ್ದೀನಿ. ಬೇರೆ ಕೆಲಸ ಮಾಡ್ತಾಯಿದ್ದೀನಿ. ಏನನ್ನು ಮಾಡಬಾರ್ದು ಅದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಪೌಲನು ಹೇಳ್ತಿದ್ದಾನೆ. ಕಾರಣ ಏನು ಅಂದರೆ, ನನ್ನಲ್ಲಿ ಪಾಪದ ಸ್ವಭಾವ ಇದ್ದಾಗ ಹೀಗೆ ನಡೀತಿದೆ ಅಂತ ಹೇಳ್ತಿದ್ದಾನೆ. ಇಂತಹ ಅನುಭವ ನಮ್ಮಲ್ಲಿ ಸಹ ಭಾಳ ಜನಕ್ಕಾಗಿರುತ್ತೆ. ನಿಮಗೂ ಆಗಿರುತ್ತೆ, ನನಗೂ ಆಗಿರುತ್ತೆ. ಇಂಥ ಒಂದು ಅನುಭವ, ಒಂದು ಕೆಲಸವನ್ನು ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಬಿಟ್ಟು ಬೇರೆದೆಲ್ಲವನ್ನು ಮಾಡ್ತೀವಿ. ಮಾಡಬಾರ್ದಾಗಿರೋ ಕೆಲಸಗಳನ್ನು ಮಾತ್ರ ಅದು ಆಲೋಚನೆಗೆ ಬರ್ತಿದ್ರು ಸಹ ಅದನ್ನು ಮಾಡ್ಕೊಂಡು ಹೋಗ್ತಿರ್ತೀವಿ. ಅಂದರೆ ಶರೀರ ಮತ್ತು ಆತ್ಮಗೆ ಹೋರಾಟ, ಇವು ಎರಡರ ಮಧ್ಯದಲ್ಲಿ ನಡೆಯುವಂಥ ಹೋರಾಟಗಳು. ಅದಕ್ಕೆ ಕಾರಣ ಏನಂದರೆ, ಪೌಲನು ಹೇಳ್ತಿದ್ದಾನೆ, ನನ್ನಲ್ಲಿರುವ ಪಾಪದ ಸ್ವಭಾವದಿಂದ ನಾನು ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾಯಿಲ್ಲ, ಮಾಡಬಾರದ ಕೆಲಸಗಳನ್ನು ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಇಂಥ ಒಂದು ಹೋರಾಟ ಮನಸ್ಸಾಂತರದೊಂದಿಗೆ ಮುಂದಕ್ಕೆ ಹೋಗುತ್ತೆ. ಮೊದಲನೇದಾಗಿ ಏನಾಗುತ್ತೆ ಅಂದರೆ, ಮನಸ್ಸಾಂತರ ಅಂದರೆ ಬದಲಾವಣೆ ಆದ ನಂತರ ಹೋರಾಟ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ. ಹೋರಾಟ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ನಾವು ಕ್ರಿಸ್ತನನ್ನು ಅಂಗೀಕರಿಸಿದ ನಂತರ, ಹೊಸದಾಗಿ ಮನಸ್ಸಾಂತರ ಹೊಂದಿದ ನಂತರ ಹೋರಾಟ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ. ಆ ಹೋರಾಟ ಈಗ ಒಂದು 2 ಉದಾಹರಣೆಗಳನ್ನು ನಿಮ್ಮೊಟ್ಟಿಗೆ ನಾನು ಹೇಳ್ತೀನಿ ಪ್ರಿಯರೇ.
ಹೋರಾಟ ಎನ್ನುವಂಥದ್ದು ಯಾರಿಗಿರುತ್ತೆ ಹೋರಾಟ? ಒಂದು 2 ನಡೆದಂಥ ಸಂಘಟನೆಗಳನ್ನು ಹೇಳ್ತೀನಿ ನಿಮಗೆ. ಒಂದು ಆಸ್ಪತ್ರೆಯಲ್ಲಿ ಮಗು ಹುಟ್ಟುತ್ತೆ. ಆ ಮಗು 5 ದಿನಗಳಲ್ಲಿ ಸತ್ತು ಹೋಗ್ಬಿಡುತ್ತೆ. ಅದು ಯಾಕೆ ಆ ಮಗು 5 ದಿನದಲ್ಲಿ ಸತ್ತೋಗುತ್ತೆ ಅಂತ ಹೇಳಿದಾಗ, ಮಗು ಹುಟ್ಟಿದ ನಂತರ, ಮಗು ಹುಟ್ಟಿದ ಕೆಲವು ಕ್ಷಣಗಳು, ಕೆಲವು ನಿಮಿಷಗಳು ಅದನ್ನು ಅಸಡ್ಡೆ ಮಾಡಿ ಪಕ್ಕಕ್ಕೆ, ಅದನ್ನು ನಿರ್ಲಕ್ಷ್ಯದಿಂದ ಪಕ್ಕಕ್ಕಿಟ್ಟಿರ್ತಾರೆ. ಆ ಕಾರಣದಿಂದಾಗಿ ಆ ಮಗುವಿನ ಬ್ರೈನ್ ಒಳಗಡೆ ನೀರು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಆ ಮಗು 5 ದಿನದಲ್ಲಿ ಸತ್ತು ಹೋಗ್ಬಿಡುತ್ತೆ. ಈ ಮಗು ಸಾಯೋದಕ್ಕಿಂತ ಮುಂಚೆ ಡಾಕ್ಟರ್ ಬಳಿ ಚೆಕಪ್ಗೆ ಅಂತ ಹೋಗುತ್ತೆ. ಡಾಕ್ಟರ್ ಹತ್ರ ಇರುತ್ತೆ. ಆ ಮಗುವನ್ನು ಡಾಕ್ಟರ್ ಜೋರಾಗಿ ಹೊಡಿತಾರೆ. 5 ದಿನದ ಮಗುವಿಗೆ ಜೋರಾಗಿ ಹೊಡೆದಾಗ ಡಾಕ್ಟರ್ ಯಾಕೆ ಹೊಡಿತಿದ್ದಾರೆ? ಎಳೆ ಕೂಸಲ್ವಾ, ಆಗಲೇ ಹುಟ್ಟಿರುವಂಥ ಚಿಕ್ಕ ಕೂಸಲ್ವಾ? ತಂದೆ ತಾಯಿಗಳು ಡಾಕ್ಟರ್ಗೆ ಕೋಪದಿಂದ ಕೇಳಿದಾಗ, ಯಾಕೆ ಹೇಗೆ ಹೊಡಿತಿದ್ದೀರಾ ಅಂತ ಡಾಕ್ಟರ್ಗೆ ಕೇಳಿದಾಗ, ಬದುಕಿದ್ರೆ ಬೇಗ ರಿಯಾಕ್ಟ್ ಆಗುತ್ತೆ, ಸತ್ತೋದ್ರೆ ಸುಮ್ಮನೆ ಇರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಅಂದರೆ ಮನುಷ್ಯರು ಬದುಕಿದ್ರೆ ಸ್ಪಂದಿಸ್ತಾರೆ, ಬೇಗ ರಿಯಾಕ್ಟ್ ಆಗ್ತಾರೆ, ಸತ್ತೋಗ್ಬಿಟ್ರೆ ಸುಮ್ಮನೆ ಇರ್ತಾರೆ. ನಮ್ಮ ಮೇಲೆ ಶೋಧನೆಗಳು ಅಥವಾ ಕಷ್ಟಗಳು ದಾಳಿ ಮಾಡಿದಾಗ, ಅಟ್ಯಾಕ್ ಮಾಡಿದಾಗ, ನಾವು ಬದುಕಿದ್ರೆ ಅದನ್ನು ಎದುರಿಸ್ತೇವೆ, ಅದಕ್ಕೆ ಸ್ಪಂದಿಸ್ತೇವೆ. ಶೋಧನೆಗಳು ದಾಳಿ ಮಾಡಿದಾಗ ಸರಿ ಬಿಡು, ಏನಾದರೆ ಆಗಲಿ ಬಿಡು ಅಂತ ಸುಮ್ಮನೆ ಇದ್ದರೆ ನಾವು ಅಲ್ಲೇ ಸತ್ತೋದಂಗೆ, ಪಾಪದಲ್ಲಿ ಸತ್ತವರು. ನಾವು ಸತ್ತಿದ್ದೀವ ಬದುಕಿದ್ದೀವ ಎನ್ನುವಂಥದ್ದನ್ನು ಯಾವಾಗ ಗೊತ್ತಾಗುತ್ತೆ? ಹೋರಾಟ ಶೋಧನೆಗಳೊಂದಿಗೆ. ಈ ಹೋರಾಟ ಶೋಧನೆಗಳು ಇದ್ದಾಗ ಗೊತ್ತಾಗುತ್ತೆ. ಶೋಧನೆಗಳಲ್ಲೂ ಬಂದಾಗ ಸುಮ್ಮನೆ ಇದ್ದು ಓಕೆ ಬಿಡು, ನಡೆದ್ರೆ ನಡೀಲಿ ಅಂತ ಅಂದರೆ ಇನ್ನು ಅಲ್ಲಿ ನಾವು ಸತ್ತಂಗೆ ಲೆಕ್ಕ. ಶೋಧನೆಗಳಿಗೆ ಯಾರಿಗೆ ಬರುತ್ತೆ ಅಂದಾಗ ಬದುಕಿರುವವರಿಗೆ ಶೋಧನೆಗಳು ಬರುತ್ತೆ. ಇನ್ನೊಂದು ಉದಾಹರಣೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಿದ್ದಾನೆ, ನಿಜವಾಗಿಯೂ ನಾವು ಬದಲಾವಣೆ ಹೊಂದಿದ್ದೇವೆ ಅನ್ನೋದಕ್ಕೆ ಇದೇ ಆಧಾರ, ಅದಕ್ಕೆ ಸಾಕ್ಷಿ ನಿದರ್ಶನ ಹೋರಾಟಗಳೇ. ನಿಜವಾಗಿ ನಾವು ಭಕ್ತರು, ನಿಜವಾಗಿ ನಾವು ನಂಬಿಗಸ್ತರು ಅನ್ನೋದಕ್ಕೆ, ನಿಜವಾಗಿ ನಾವು ಭಕ್ತರಾಗಿದ್ದೇವೆ ಅನ್ನೋದಕ್ಕೆ ಹೋರಾಟಗಳೇ ಸಾಕ್ಷಿ ಅಂತ ಹೇಳ್ತಾನೆ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಸಾಕು ಸುಮ್ಮನೆ ಇರಪ್ಪ, ದೇವರನ್ನು ನಂಬೋದೇ ನಾವು ಕಷ್ಟಗಳು ಹೋಗೋದಕ್ಕೆ, ಶ್ರಮೆಗಳು ಹೋಗೋದಕ್ಕೆ, ದೇವರನ್ನು ನಂಬೋದು ಹೋರಾಟಗಳು ಹೋಗೋದಕ್ಕೆ, ಸುಮ್ಮನೆ ಇರು, ನಿನ್ನ ತಲೆಯಲ್ಲಿ ಹುಳ ಬಿಡ್ತಾಯಿದೆಯಾ ಅಂತ ಹೇಳಿ ಆ ವ್ಯಕ್ತಿಗೆ ಹೇಳ್ತಾನೆ. ಅಂದರೆ ದೇವರನ್ನು ಯಾಕೆ ನಂಬ್ತಿದ್ದಾರೆ ಅಂತ ಹೇಳಿದಾಗ, ದೇವರನ್ನು ಕಷ್ಟಗಳು ಹೋಗುತ್ತೆ, ಶ್ರಮೆಗಳು ಹೋಗುತ್ತೆ ಅಂತ ದೇವರನ್ನು ನಂಬೋರಿದ್ದಾರೆ. ಈ ರೀತಿಯಾಗಿ ನಂಬೋರಿದ್ದಾರೆ ದೇವರನ್ನು. ಆದರೆ ಆ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಈಗ ಒಂದು ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹಡಗು ಅಪಘಾತದಲ್ಲಿ ಮುಳುಗೋಗುತ್ತೆ. ಆ ಅಪಘಾತದಲ್ಲಿ ಸ್ವಲ್ಪ ಜನ ಸತ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ಬದುಕಿರ್ತಾರೆ, ಓಡಾಡ್ತಿರ್ತಾರೆ ಪ್ರಾಣದೊಂದಿಗೆ, ನೀರಿನಲ್ಲಿ ತೇಲಾಡಿಕೊಂಡು ಓಡಾಡ್ತಿರ್ತಾರೆ. ಈಗ ರಕ್ಷಣೆ ಮಾಡೋದಕ್ಕೆ, ರೆಸ್ಕ್ಯೂ ಮಾಡೋದಕ್ಕೆ ಹೆಲಿಕಾಪ್ಟರ್ಗಳು ಅಥವಾ ಹಡಗುಗಳು ಬಂದಾಗ ಮೊದಲನೇದಾಗಿ ಯಾರನ್ನು ರೆಸ್ಕ್ಯೂ ಮಾಡುತ್ತೆ? ಯಾರನ್ನು ರೆಸ್ಕ್ಯೂ ಮಾಡುತ್ತೆ ಅಂದಾಗ, ಪ್ರಾಣದಿಂದ ಇದ್ದವರನ್ನು, ಬದುಕಿದ್ದವರನ್ನು, ಅಂಥವರನ್ನು ಮೊದಲು ರೆಸ್ಕ್ಯೂ ಮಾಡ್ತಾರೆ. ಸತ್ತೋದರನ್ನು ರೆಸ್ಕ್ಯೂ ಮಾಡ್ತಾರ? ಆಲ್ರೆಡಿ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ, ಇನ್ನು ಅವ್ರನ್ನ ಕಾಪಾಡುವಂಥ ಅವಶ್ಯಕತೆ ಇಲ್ಲ. ಯಾರನ್ನು ಕಾಪಾಡಬೇಕು? ಬದುಕಿದ್ದವರನ್ನು ಕಾಪಾಡಬೇಕು. ಸತ್ತೋದವರನ್ನು ಅವರನ್ನು ಕಾಪಾಡಿದ್ರು ಕಾಪಾಡದೆ ಇದ್ದರೂ ಯೂಸ್ ಇಲ್ಲ, ಏನಕ್ಕಂದರೆ ಅವರು ಸತ್ತೋಗಿದ್ದಾರೆ. ನಾವು ಪಾಪದಲ್ಲಿ ಸತ್ತರೆ, ಕಷ್ಟಗಳು ಶೋಧನೆಗಳು ಬಂದಾಗ ಅದು ಹೋರಾಟಗಳು ಅನಿಸೋದಿಲ್ಲ. ಬದುಕಿದ್ರೆ ಹೋರಾಟ ಅನಿಸುತ್ತೆ. ಅದಕ್ಕೆ ನೋಡಿ, ನೀರಿನಲ್ಲಿ ಸತ್ತೋಗಿರೋರು ಅವರು ಮೇಲೆ ತೇಲ್ತಿರ್ತಾರೆ, ಆದರೆ ಬದುಕಿರೋರು ಮಾತ್ರ ನೀರಿನಲ್ಲಿ ಬಹಳ ಕಷ್ಟದಿಂದ
ಉಸಿರಾಡ್ಕೊಳಕ್ಕಾಗದೆ ನೀರಲ್ಲಿ ಮುಳುಗುತ್ತಾ ತೇಲುತ್ತಾ ಮುರಿದೋಗಿರುವಂತಹ ಹಲಿಗೆಗಳನ್ನು ಇಟ್ಕೊಂಡು ಮೇಲಕ್ಕೆ ತೇಲ್ತಾ ಇರ್ತಾರೆ ಆ ಚಳಿಯಲ್ಲಿ. ಹೋರಾಟ ಯಾರಿಗೆ ಅಂದಾಗ, ಹೋರಾಟ ಬದುಕಿರುವವರಿಗೆ ಹೋರಾಟ. ಅದನ್ನು ಜಯಿಸಬೇಕು, ಹೋರಾಡಬೇಕು, ಓಡಬೇಕು ಎನ್ನುವಂಥ ಹಂಬಲದಿಂದ ಪ್ರಯತ್ನ ಮಾಡ್ತಾರೆ. ಆಗಿರೋದ್ರಿಂದ ಪಶ್ಚಾತ್ತಾಪ ಎನ್ನುವಂಥದ್ದು ಹೋರಾಟದೊಂದಿಗೆ ನಡೆಸುತ್ತೆ. ಅದಕ್ಕೆ ಅಪೊಸ್ತಲನಾದಂಥ ಪೌಲನೇ ಹೇಳ್ತಾನೆ, ಬದಲಾಗುವುದು ಶ್ರಮೆಗಳೊಂದಿಗೆ ನಡೆಸುತ್ತೆ ಅಂತೆ. ನಂಬಿಕೆ ಎನ್ನುವಂಥದ್ದು ಶ್ರಮೆಗಳೊಂದಿಗೆ ನಡೆಸುತ್ತೆ. ವಿಶ್ವಾಸಿಗಳು ಆದರೆ, ಕ್ರಿಸ್ತನನ್ನು ನಂಬಿದರೆ, ವಿಶ್ವಾಸಿಗಳು ಆಗಿದ್ರೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ರೆ, ಈ ಲೋಕ ನಮ್ಮನ್ನು ಏನು ಮಾಡುತ್ತೆ ಅಂದರೆ, ಈ ಲೋಕ ನಮ್ಮನ್ನು ಹೇಟ್ ಮಾಡುತ್ತೆ, ಈ ಲೋಕ ನಮ್ಮ ಮೇಲೆ ದಾಳಿ ಮಾಡುತ್ತೆ. ನೀನು ಕ್ರಿಸ್ತನ ಹಿಂಬಾಲಕನು, ಕ್ರಿಸ್ತನನ್ನು ನಂಬಿದೀಯಾ ನೀನು ಅಂತ. ಸೈತಾನನು ಕೂಡ ಅವನಿಗೆ ಇಷ್ಟ ಬಂದಂತೆ ಇದ್ದರೆ ಅವನು ದಾಳಿ ಮಾಡೋದಿಲ್ಲ. ಕ್ರಿಸ್ತನನ್ನು ನಂಬಿರೋದ್ರಿಂದ ಅವನು ನಮ್ಮ ಮೇಲೆ ದಾಳಿ ಮಾಡ್ತಿರ್ತಾನೆ. ಬೇರೆ ಜನಾಂಗಗಳಿಗೆ ಅಷ್ಟೊಂದು ಕ್ರೈಸ್ತರಿಗಿದ್ದಂತಹ ಒಂದು ಶೋಧನೆಗಳು ಇರೋದಿಲ್ಲ, ಭಾಳ ಕಮ್ಮಿ ಇರುತ್ತೆ. ಏನಕ್ಕಂದರೆ ಅವರೆಲ್ಲರೂ ಏನಂದರೆ ಸೈತಾನ ಒಂದು ಹತೋಟಿಯಲ್ಲಿದ್ದಾರೆ, ಲೋಕದಲ್ಲಿ ಮುಳುಗೋಗಿದ್ದಾರೆ. ಕುಡಿಯೋದು, ತಿನ್ನೋದು, ಎಂಜಾಯ್ ಮಾಡೋದು, ಇದು ಎಲ್ಲ ಯಾರ ಕ್ರಿಯೆಗಳಿವೆಲ್ಲ ಅಂತ ಹೇಳಿದಾಗ ಇದೆಲ್ಲ ಸೈತಾನನ ಒಂದು ಕ್ರಿಯೆಗಳು. ಕಳ್ಳತನ, ವ್ಯಭಿಚಾರ, ಇವೆಲ್ಲ ಅವನ ಕ್ರಿಯೆಗಳಲ್ಲಿದ್ದಾಗ ಅಂಥವ್ರನ್ನು ಅವನು ಕೇರ್ ಮಾಡೋದಿಲ್ಲ. ಯಾರನ್ನು ಕೇರ್ ಮಾಡ್ತಾನೆ? ಅವನು ಭಕ್ತಿಯಲ್ಲಿದ್ದು, ಕ್ರಿಸ್ತನನ್ನು ನಂಬಿಕೊಂಡು, ದೇವರ ಒಂದು ವಿಶ್ವಾಸದಲ್ಲಿದ್ದು ಬದುಕುವವರ ಮೇಲೆ, ಅಂಥವ್ರ ಮೇಲೆ ಅವನ ಒಂದು ದಾಳಿ ಮಾಡ್ತಾನೆ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಈ ಲೋಕಕ್ಕೆ ನಿಮ್ಮನ್ನು ಬಿಡಿಸೋದಕ್ಕೆ ಬಂದಿದ್ದೇನೆ ಅಂತ ಮಾತು ಹೇಳ್ತಾರೆ. ಯಾವುದರಿಂದ ಬಿಡಿಸೋದಕ್ಕೆ? ಪಾಪದಿಂದ ಬಿಡಿಸೋದಕ್ಕೆ, ದುಷ್ಟನಿಂದ ಬಿಡಿಸೋದಕ್ಕೆ, ಸೈತಾನನ ತಂತ್ರೋಪಾಯಗಳಿಂದ ಬಿಡಿಸೋದಕ್ಕೆ, ನಾಶವಾಗುವಂಥ ಜನರಿಂದ ಬಿಡಿಸೋದಕ್ಕೆ. ಯೇಸು ಕ್ರಿಸ್ತರು ವಿಶ್ವಾಸಿ ಮತ್ತು ಅವಿಶ್ವಾಸಿ ಇಬ್ಬರ ಮಧ್ಯದಲ್ಲಿ ಒಂದು ಬೌಂಡ್ರಿಯನ್ನು ಹಾಕ್ತಾರೆ. ಇವರು ವಿಶ್ವಾಸಿಗಳು ಸಪ್ರೇಟು, ಅವಿಶ್ವಾಸಿಗಳು ಸಪ್ರೇಟ್. ಇದೇ ಹೋರಾಟದಲ್ಲಿ ನಡೆಯುವಂಥದ್ದು, ಹೋರಾಟಗಳೊಂದಿಗೆ ಹೋರಾಡುವಂಥದ್ದು. ಮೊದಲು ನಂಬಿದರೆ, ನಂಬಿಕೆ ನಂತರ ಸ್ಟಾರ್ಟ್ ಆಗುವಂಥದ್ದು ಹೋರಾಟ. ಈಗ ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2-5 ವಚನಗಳನ್ನು ಓದಿಕೊಳ್ಳೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ಸ್ವರವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಇಲ್ಲಿ ಒಂದು ಮಾತು ಏನಂದರೆ, ಮೊದಲನೇದಾಗಿ ನಂಬಿದ ನಂತರ ಅದು ಹೋರಾಟಕ್ಕೆ ತರಿಸ್ಕೊಂಡು ಹೋಗುತ್ತೆ. ಹೋರಾಟ, ಈ ಲೋಕದ ಮೇಲೆ ಹೋರಾಟ ಎಲ್ಲ ನಡೀತಾ ಇರುತ್ತೆ. ಅದನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಜಯಿಸ್ಕೊಳ್ತಾ ಬರ್ತೀವಿ. ಇದರ ಹೋರಾಟದಿಂದ ಏನಾಗುತ್ತೆ? ಉಪದ್ರವಗಳು ಅಂದರೆ ಇಂತಹ ಉಪದ್ರವಗಳು ಜನರಿಂದ ಆಗಿರ್ಬೋದು, ಬಂಧು ಮಿತ್ರರಿಂದ ಆಗಿರ್ಬೋದು, ಅಥವಾ ಶರೀರದೊಂದಿಗೆ ಆಗಿರ್ಬೋದು, ಎಲ್ಲ ಕಡೆಯಿಂದ ಉಪದ್ರವಗಳು ಬಂದಾಗ ಅದನ್ನು ಜಯಿಸುವಂಥದ್ದು. ಅದಾದ ನಂತರ ಬರೋದು ಏನಂದರೆ, ಇದನ್ನು ಜಯಿಸಿದಾಗ, ಇದರೊಟ್ಟಿಗೆ ಹೋರಾಡಿದಾಗ ಬರುವಂಥದ್ದೇನು? ಈಗ ಇದರೊಟ್ಟಿಗೆ ಹೋರಾಡಿದಾಗ ಬರುವಂಥದ್ದು ತಾಳ್ಮೆ. ತೆಲುಗು ಬೈಬಲಲ್ಲಿ ಒಳ್ಳೆ ರೀತಿಯಾಗಿ
ಬರೆದಿರುತ್ತೆ. ಒಂದು ಸಾರಿ ತೆಲುಗು ಬೈಬಲ್ ಇದ್ದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನವನ್ನು ಒಂದು ಸಾರಿ ಓದಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೀನಿ. 3-4 ವಚನಗಳು. ಅಂತೇಕಾದು ಶ್ರಮ ಓರ್ಪುನು, ಓರ್ಪು ಪರೀಕ್ಷೆನು. ಶ್ರಮ ಓರ್ಪುನು, ಶ್ರಮೆ ತಾಳ್ಮೆಯನ್ನು. ಶ್ರಮೆ, ಈಗ ಒಂದು ವಿಷಯವನ್ನು ನಾವು ನೋಡ್ಕೊಂಡಿದ್ದೀವಿ, ಏನು ಅಂದರೆ ನಂಬಿದ ನಂತರ ನಾವು ಶ್ರಮೆಗಳಲ್ಲಿ ಬೀಳ್ತೇವೆ, ಹೋರಾಡ್ತೇವೆ. ಹೋರಾಟದಿಂದ ನಾವು ಏನು ಕಲ್ತ್ಕೊಳ್ತೇವೆ? ಹೋರಾಟದಿಂದ ತಾಳ್ಮೆ ಹುಟ್ಟುತ್ತದೆ ಅಂತೆ, ತಾಳ್ಮೆ ಹುಟ್ಟುತ್ತೆ. ಆ ವಿಧವಾದಂಥ ಶ್ರಮೆ ಅಥವಾ ಉಪದ್ರವಗಳು ತಾಳ್ಮೆಯನ್ನು ಹುಟ್ಟಿಸುತ್ತೆ ಅಂತೆ. ಶ್ರಮೆಗಳನ್ನು ಜಯಿಸಬೇಕಾದ್ರೆ ಬಹಳ ಛಲ ಇರಬೇಕು, ಬಹಳ ಛಲ ಹುಟ್ಟಿಸುತ್ತೆ. ನಮ್ಮ ಮೇಲೆ ದಾಳಿ ನಡೆಸಬೇಕಾದ್ರೆ ಅದನ್ನು ಜಯಿಸಬೇಕು, ಅದನ್ನು ಎದುರಿಸಬೇಕು ಎನ್ನುವಂಥ ಛಲ ನಮ್ಮಲ್ಲಿರಬೇಕು, ನಮ್ಮಲ್ಲಿ ಹುಟ್ಟಬೇಕು. ಅದು ತಾಳ್ಮೆಯಿಂದ ಇದ್ದಾಗ ಅದು ಹುಟ್ಟುತ್ತೆ. ಇಂಥ ಒಂದು ತಾಳ್ಮೆ ದೇವರ ವಾಕ್ಯದಿಂದ ಬರುತ್ತೆ. ಇಂಥ ಒಂದು ತಾಳ್ಮೆ ದೇವರ ವಾಕ್ಯದಿಂದ ಬರುತ್ತೆ. ಇಂಥ ಒಂದು ತಾಳ್ಮೆ ದೇವರೊಂದಿಗೆ ದೇವರೊಂದಿಗೆ ನಮ್ಮ ಸಂಬಂಧ ಹೇಗಿದೆ, ದೇವರೊಂದಿಗೆ ನಡೆಯುವ ಮೂಲಕ ಬರುತ್ತೆ ತಾಳ್ಮೆ. ಪೌಲನು ಎಷ್ಟು ತಾಳ್ಮೆಯಿಂದ, ಎಷ್ಟು ಛಲದಿಂದ ಇದ್ದಾನೆ ಅಂದರೆ, ಆತನು ಏನು ಹೇಳ್ತಾನೆ ಅಂದರೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನದಲ್ಲಿ, ನಾನು ಇಷ್ಟೆಲ್ಲ ಬೋಧನೆ ಮಾಡಿ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತಿದ್ದಾನೆ ಅಂತ. ಅವರ ಒಂದು ದೇಹವನ್ನು, ಮೈಯನ್ನು, ಎಲ್ಲ ಕೆಲಸಗಳಲ್ಲಿ ಮೈ ಬೊಗ್ಗೋದಿಲ್ಲ. ಯಾರು ಮಾಡ್ತಾರೆ ಬಿಡು, ಆಮೇಲೆ ಮಾಡಿಕೊಂಡ್ರೆ ಆಯಿತು, ಸರಿ ಬಿಡು ಆಮೇಲೆ ಮಾಡೋಣ ಅನ್ನುತ್ತಾ ಇರುತ್ತೆ ಮೈ. ಈ ಮೈಯನ್ನು ಏನು ಮಾಡ್ತಿದ್ದಾನೆ ಅಪೊಸ್ತಲನಾದಂಥ ಪೌಲನು ಅಂದಾಗ, ಮೈಯನ್ನು ಬೊಗ್ಗಿಸ್ತಿದ್ದಾನೆ. ಮೈಯನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಎಷ್ಟರವರೆಗೆ ಈ ದೇಹವನ್ನು ನಮ್ಮ ಸ್ವಾಧೀನದಲ್ಲಿ ಇದೆ ಈ ದೇಹ, ನಮ್ಮ ಮಾತು ಕೇಳ್ತಾ ಇದೆಯಾ ಈ ದೇಹ ಎನ್ನುವಂಥದ್ದನ್ನು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ನಮ್ಮ ವಿಶ್ವಾಸದ ಜೀವನದಲ್ಲಿ ಹೋರಾಡ್ತಾ ಇರುವಾಗ ಮನುಷ್ಯರಿಗೆ 4 ವಿಧವಾದಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ಮನುಷ್ಯರು ಹೋರಾಡುವಾಗ ಮನುಷ್ಯರು 4 ವಿಧವಾಗಿ ಇದನ್ನು ಎದುರ್ಕೊಳ್ತಾರೆ. ಮೊದಲನೇದಾಗಿ ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ ಏನು ಮಾಡ್ತಾರಂತೆ, ಮೊದಲನೇ ವ್ಯಕ್ತಿ ಓಡೋಗ್ಬಿಡ್ತಾರೆ. ಅಯ್ಯೋ ನನಗೆ ಯಾಕೆ, ನನ್ನ ಕೈಯಲ್ಲಿ ಆಗಲ್ಲ, ಎದುರಿಸೋಕ್ಕಾಗಲ್ಲ ಅಂತೇಳಿ ಮೊದಲನೇ ವ್ಯಕ್ತಿ ಓಡೋಗ್ಬಿಡ್ತಾರೆ. ಎರಡನೇ ವ್ಯಕ್ತಿ ಜಗಳ ಆಡ್ತಾನೆ. ಏನಿದೆಲ್ಲ, ಯಾಕಿದೆಲ್ಲ ಬಂದಿತ್ತು ಅಂತ ಜಗಳ ಆಡ್ತಾನೆ. ಮೂರನೇ ವ್ಯಕ್ತಿ ಅಯ್ಯೋ ಎದುರಿಸೋಕ್ಕಾಗಲ್ಲ ಅಂತ ಹೇಳಿ ಓಡೋಗಿ ಮಲ್ಕೊಂಡ್ಬಿಡ್ತಾನಂತೆ. ಇನ್ನು 4ನೇ ವ್ಯಕ್ತಿ ತಾಳ್ಮೆಯಿಂದ, ಛಲದಿಂದ ಇದ್ದು ಹೋರಾಡ್ತಾನೆ. ಈ 4 ವಿಧಗಳು ಮನುಷ್ಯರು ಹೋರಾಡುವಂಥವ್ರು. ಈಗ ಮೊದಲನೇದಾಗಿ ಓಡಿ ಹೋಗೋರು ಯಾರು ಅಂತ ಹೇಳಿದ್ರೆ, ಬೈಬಲ್ನಲ್ಲಿರುವಂಥ ಮೊದಲನೇದಾಗಿ ಏಲಿಯ ಓಡೋಗ್ತಾನೆ. ಎರಡನೇದಾಗಿ ಅವಶ್ಯಕತೆಯಾಗಿ ಜಗಳ ಇಟ್ಟುಕೊಳ್ಳೋದು ಗಿದ್ಯೋನನು ಜಗಳ ಇಟ್ಕೊಳ್ತಾನೆ. ಮೂರನೇದಾಗಿ ಯಾರಿಗೂ ಕಾಣಿಸದಂತೆ ಓಡೋಗ್ಬಿಡ್ತಾರೆ ಮೋಶೆ. ಏಲಿಯನು ಯೆಜ್ಬೇಲಳ ರಾಣಿಗಾಗಿ ಅವನು ಸಾಯಿಸ್ಬಿಡ್ತಾರೆ, ಯೆಜ್ಬೇಲಳ ರಾಣಿನ ಸಾಯಿಸ್ಬಿಡ್ತಾರೆ ಅಂದಾಗ ಓಡೋಗ್ಬಿಡ್ತಾನೆ. ನನ್ನನ್ನು ಸಾಯಿಸ್ಬಿಡು ದೇವರೇ ಅಂತ ಹೇಳ್ತಾನೆ
ಏಲಿಯನು. ಗಿದ್ಯೋನನ್ನು ಏನು ಮಾಡ್ತಾನೆ ಅಂದರೆ, ದೇವರು ಬಂದು ಮಾತಾಡಿದ್ರೆ ದೇವರಿಗೆ ನನಗೆ ಇಷ್ಟು ಕಷ್ಟ ಯಾಕೆ ಬರ್ತಾ ಇದೆ ಅಂತ ಹೇಳಿ ಅನವಶ್ಯಕವಾಗಿ ದೇವರೊಂದಿಗೆ ಜಗಳ ಆಡ್ತಾನೆ. ಇನ್ನು ಮೋಶೆ 40 ವರ್ಷ ಇದ್ದಾಗ ಇಸ್ರಾಯೇಲ್ಯರನ್ನು ಬಿಡಿಸಲು ಪ್ರಯತ್ನ ಮಾಡ್ತಾನೆ. 40 ವರ್ಷ ಇದ್ದಾಗ ಇಸ್ರಾಯೇಲ್ಯರನ್ನು ಬಿಡಿಸಲು ಪ್ರಯತ್ನ ಮಾಡ್ತಾನೆ. ಆದರೆ 40 ವರ್ಷಗಳಿದ್ದಾಗ ಅಲ್ಲಿಂದ ಹೋಗಿ ಅವರ ಮಾಮನ ಊರಿಗೆ ಹೋಗ್ಬಿಡ್ತಾನೆ. ಮಾಮನ ಊರಿನಲ್ಲಿ ಮತ್ತೆ 40 ವರ್ಷಗಳು ಕುರಿ ಕಾಯ್ಕೊಂಡು ಇದ್ಬಿಡ್ತಾನೆ ಅಲ್ಲೇ. ಆದರೆ ಶೋಧನೆಗಳು ಬಂದಾಗ ತಾಳ್ಮೆಯಿಂದ, ಛಲದಿಂದ ದೇಹವನ್ನು ಸ್ವಾಧೀನ ಮಾಡಿಕೊಂಡು ಹೋರಾಡಿದ್ದು ಯಾರು ಗೊತ್ತಾ? ಯೋಬನು. ತನ್ನ ದೇಹವನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಯೋಸೇಫನಿಗೆ ಎಲ್ಲ ವಿಧವಾದಂಥ ಶ್ರಮೆಗಳು ಎದುರಾದವು. ಆತನ ಸ್ವಂತ ಜನರು, ಅಣ್ಣ ತಮ್ಮಂದಿರು ಆತನನ್ನು ಮಾರಾಟ ಮಾಡಿದ್ರು. ಆದರೂ ನಿಂತ್ಕೊಂಡ. ತಿಳಿಯದೇ ಇರುವಂಥ ದೇಶಕ್ಕೆ ಕಳಿಸಿದ್ರು, ಆದರೂ ನಿಂತ್ಕೊಂಡ. ಈ ಯಜಮಾನನ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಯಜಮಾನನ ಹೆಂಡತಿ ಯೋಸೇಫನನ್ನು ಕೆಡಿಸೋದಕ್ಕೆ ನೋಡಿದ್ಲು, ಆದರೂ ನಿಂತ್ಕೊಂಡ. ಯೋಸೇಫನನ್ನು ಜೈಲಿಗೆ ಹಾಕಿದ್ರು, ಅಲ್ಲೂ ನಿಂತ್ಕೊಂಡ. ಯೋಸೇಫನು ತನ್ನ ದೇಹವನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಛಲದಿಂದ ಹೋರಾಡಿ ನಿಂತ್ಕೊಂಡ. ಆ ವಿಧದಲ್ಲಿ ಅವನು ನಿಂತ್ಕೊಂಡಿರೋದ್ರಿಂದ ಆತನಿಗೆ ದೇವರು ಸಿಂಹಾಸನದ ಮೇಲೆ ಕೂರಿಸಿದ್ರು, ಉನ್ನತವಾದಂಥ ಅಧಿಕಾರವನ್ನು ಕೊಟ್ಟರು. ಅದಕ್ಕೆ ಕಾರಣ ಏನು ಗೊತ್ತಾ? ತಾಳ್ಮೆಯಿಂದ ಛಲದಿಂದ ಇದ್ದು ಹೋರಾಡಿತ್ತು. ದೇಹವನ್ನು ಸ್ವಾಧೀನದಲ್ಲಿ ಇಟ್ಕೊಂಡ. ಶ್ರಮೆಗಳು ಬಂದಾಗ ಹೆದರದೆ ನಿಂತುಕೊಂಡ. ಅದಕ್ಕೆ ದೇವರು ಒಂದು ಉನ್ನತವಾದಂಥ ಅಧಿಕಾರವನ್ನು ದೇವರು ಯೋಸೇಫನಿಗೆ ಕೊಟ್ಟರು. ಯೋಬನು ಸಹ ಇಂತಹ ಒಂದು ಛಲದಿಂದ ಹೋರಾಡಿದ್ರು, ಶೋಧನೆಗಳನ್ನು ಜಯಿಸಿದ್ರು. ಯೋಬನು ತನ್ನ ಜೀವನದಲ್ಲಿ ಬಂದ ಆ ಶ್ರಮೆಗಳಲ್ಲಿ ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ಪ್ರಿಯರೇ. ಯೋಬನ ಗ್ರಂಥ 13ನೇ ಅಧ್ಯಾಯ 15ನೇ ವಚನ. ಯೋಬನ ಗ್ರಂಥ 13ನೇ ಅಧ್ಯಾಯ 15ನೇ ವಚನ. ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಆತನು ಹೇಳ್ತಿದ್ದಾನೆ ಏನಂತ? ನನ್ನನ್ನು ಸಾಯಿಸಿದರು ನಾನು ನನ್ನ ಒಳ್ಳೆತನವನ್ನು, ಯಥಾರ್ಥತ್ವವನ್ನು, ನನ್ನ ನಂಬಿಕೆಯನ್ನು ನಾನು ಕಳೆದುಕೊಳ್ಳೋದಿಲ್ಲ, ನನ್ನ ನಡತೆಯನ್ನು ಕಳೆದುಕೊಳ್ಳೋದಿಲ್ಲ ಅಂತ ಹೇಳಿ ಯೋಬನು ತನ್ನ ಯಥಾರ್ಥತ್ವವನ್ನು ಬಿಟ್ಟಿಲ್ಲ. ಕೊನೆಯವರೆಗೂ ಎಲ್ಲ ಹೋಯಿತು ಯೋಬನಿಗೆ, ಆದರೂ ಶೋಧನೆಗಳನ್ನು ಜಯಿಸಿಕೊಂಡು ನಿಂತುಕೊಂಡ ಯೋಬ. ಹಾಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರನ್ನು ಬೆಂಕಿ ಕೊಂಡದೊಳಗಡೆ ಹಾಕೋದಕ್ಕೆ ಕರ್ಕೊಂಡು ಹೋದರು. ಅವರು ಒಂದೇ ಪ್ರಾರ್ಥನೆ, ಅವರು ದೇವರು ನಮ್ಮನ್ನು ರಕ್ಷಿಸಿದರೂ ರಕ್ಷಿಸದೇ ಇದ್ದರೂ, ದೇವರು ನಮ್ಮನ್ನು ಕಾಪಾಡಿದ್ರು ಕಾಪಾಡದೆ ಹೋದರೂ ನಾವು ದೇವರನ್ನು ಮಾತ್ರ ಬಿಡೋದಿಲ್ಲ. ಆ ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡೋದಿಲ್ಲ. ನಾವು ಸತ್ರು ಪರವಾಗಿಲ್ಲ, ಆದರೆ ನಾವು ಮಾತ್ರ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿ ಅವರು ಛಲದಿಂದ ಅವರು ತಮ್ಮ ಒಂದು ನಂಬಿಕೆಯನ್ನು ಕಾಪಾಡಿಕೊಂಡರು. ಹಾಗೆ ದಾನಿಯೇಲನು ದೇವರು ಸಿಂಹಗಳಿಂದ ರಕ್ಷಿಸ್ತಾನೆ ಅಂತ ದಾನಿಯೇಲನಿಗೆ ಗೊತ್ತಿದೆ. ಆದರೂ ಸಹ ದಾನಿಯೇಲನು ಏನು ಮಾಡ್ತಾನೆ ಅಂದರೆ, ದೇವರು ನನ್ನ ರಕ್ಷಿಸಿದರೂ ರಕ್ಷಿಸದೇ ಇದ್ದರೂ ನಾನು ದೇವರನ್ನು ಮಾತ್ರ ಬಿಡೋದಿಲ್ಲ. ನಾನು ಸತ್ತೋದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಸಿಂಹಗಳು ನನ್ನನ್ನು ತಿಂದರೂ ಪರವಾಗಿಲ್ಲ, ಆದರೆ ನಾನು ದೇವರನ್ನು ಬಿಡೋದಿಲ್ಲ. ಇವರೆಲ್ಲರೂ ಸಾವು ಬಂದರೂ ಸಾವಿಗೆ ಎದುರು ನಿಂತರು.
ದೇವರಿಗಾಗಿ ಅವರನ್ನು ಅರ್ಪಿಸಿಕೊಂಡಿದ್ದಾರೆ. ಯಾತಕ್ಕಾಗಿ ಗೊತ್ತಾ? ಅವರ ಪರಿಶುದ್ಧತೆಯನ್ನು, ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ. ಇದು ಬದಲಾವಣೆ ಹೊಂದಿದವರಿಗಿರುವ ಲಕ್ಷಣಗಳು. ಒಂದು ವಿಧವಾದಂತಹ ಛಲ ನಮ್ಮಲ್ಲಿ ಇರುತ್ತೆ. ಪರಿಶುದ್ಧಾತ್ಮ ದೇವರು ನಮ್ಮನ್ನು ಹಾಗೆ ನಡೆಸ್ತಾರೆ. ಬಲವಾದಂಥ ಸ್ಥಿರತ್ವವನ್ನು ಪರಿಶುದ್ಧಾತ್ಮ ದೇವರು ಕೊಡ್ತಾರೆ. ಆದರೆ ನಾವು ಯಾವುದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ? ದೇವರು ನಮಗೆ ಸ್ವಲ್ಪ ಪುಷಪ್ ಕೊಡ್ತಾರೆ, ಆದರೆ ನಮ್ಮ ಎಫೆಕ್ಟ್ ಕೂಡ ಇರಬೇಕು. ಎಲ್ಲ ದೇವ್ರ ಮೇಲೆ ನೋಡ್ಕೊಂಡು ಎಲ್ಲ ದೇವರೇ ಮಾಡ್ತಾರೆ, ಎಲ್ಲ ದೇವರೇ ಅದಲ್ಲ. ದೇವರು ಬೂಸ್ಟ್ ಮಾಡ್ತಾರೆ, ಆದರೆ ನಾವು ಸ್ವಲ್ಪ ಮೂವ್ ಆಗಬೇಕು. ದೇಹದೊಂದಿಗೆ ಹೋರಾಡ್ತಿದ್ದೀವ, ಆತ್ಮ ದೇಹದೊಂದಿಗೆ ಹೋರಾಡುತ್ತೆ. ನಾವು ಲೋಕದೊಂದಿಗೆ ಯಾವ ರೀತಿ ಹೋರಾಡ್ತಾ ಇದ್ದೀವಿ? ಭಕ್ತರು ನೋಡಿದ್ರೆ ನಮಗೆ ಸಾವು ಬಂದರೂ ಪರವಾಗಿಲ್ಲ, ನಾವು ಸತ್ತೋದ್ರೂ, ನಮ್ಮನ್ನು ಸಾಯಿಸಿದ್ರೂ ಪರವಾಗಿಲ್ಲ, ನಾವು ನಿಂತ್ಕೊಳ್ತೇವೆ, ದೇವರಂದರೆ ನಮ್ಗೆ ಅಷ್ಟಿಷ್ಟ ಅಂತೇಳಿ ನಿಂತ್ಕೊಳ್ತೇವೆ ಅಂತ ಅವರು ಸ್ಟ್ಯಾಂಡರ್ಡಾಗಿ ನಿಂತ್ಕೊಂಡಿದ್ದಾರೆ. ಅವರ ಒಂದು ಆಲೋಚನೆ, ನಾನು ದೃಢವಾಗಿ ನಿಂತ್ಕೋಬೇಕು, ಕೊನೆಯವರೆಗೂ ದೃಢವಾಗಿರಬೇಕು, ಸ್ಥಿರವಾಗಿರಬೇಕು, ಮನಸ್ಸನ್ನು, ದೇಹವನ್ನು ಅಧೀನದಲ್ಲಿಟ್ಕೊಳ್ಬೇಕು, ಸ್ವಾಧೀನಪಡಿಸಿಕೊಳ್ಬೇಕು, ಕೊನೆಯವರೆಗೂ ಕೂಡ ನಾನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ದೇವರ ಹತ್ರ ಶಬಾಷ್ ಮಗನೇ, ಶಬಾಷ್ ಮಗಳೇ ಅನ್ನಿಸ್ಕೊಳ್ಬೇಕು. ಹಾಗೆ ನಾವು ಜೀವಿಸಬೇಕು. ಅಪೊಸ್ತಲನಾದಂಥ ಪೌಲನು 13 ಪತ್ರಿಕೆಗಳನ್ನು ಬರೀತಾನೆ. 13 ಪತ್ರಿಕೆಗಳನ್ನು ಬರೆದ ಕೊನೆಯ ಪತ್ರಿಕೆಯನ್ನು ಬರೀತಾರೆ. 13 ಪತ್ರಿಕೆಗಳಲ್ಲಿ ಕೊನೆಯ ಪತ್ರಿಕೆ ಬರೀತಾನೆ. ಯಾರಿಗೆ ಬರೀತಾನೆ ಅಂದರೆ ತಿಮೋತಿಯನಿಗೆ ಬರೀತಾನೆ. ಈ ಉತ್ತರವನ್ನು ಬರೆಯುವ ಸಮಯದಲ್ಲಿ ಪೌಲನಿಗೆ ಡೌಟ್ ಬರುತ್ತೆ. ಏನಂದರೆ, ಈ ಉತ್ತರ ತಿಮೋತಿಗೆ ಸೇರೋಷ್ಟರಲ್ಲಿ ನಾನು ಇರ್ತೀನೋ ಇಲ್ವೋ ಎನ್ನುವಂಥ ಪ್ರಶ್ನೆ ಪೌಲನಿಗೆ ಬರುತ್ತೆ. ಇಂಥ ಒಂದು ಟೈಮಲ್ಲಿ ಹೇಳ್ತಾನೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನನ್ನವರು ಎಂದು ಅಂದುಕೊಂಡಿರುವವರು ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಕೊನೆಯಲ್ಲಿ ಏನು ಹೇಳ್ತಾನೆ ಗೊತ್ತಾ? ಇಂಥ ಒಂದು ಟೈಮಲ್ಲಿ ನನ್ನ ಪಕ್ಕದಲ್ಲಿ ಇದ್ದು ನನಗೆ ಧೈರ್ಯ ಕೊಟ್ಟಿದ್ದು ಯೇಸು ಕ್ರಿಸ್ತರೇ, ನನ್ನ ಪಕ್ಕದಲ್ಲಿ ಧೈರ್ಯ ಕೊಟ್ಟಿದ್ದು ಕರ್ತನು ಅಂತ ಹೇಳಿ ಅಪೊಸ್ತಲನಾದಂಥ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳ್ತಾನೆ. ಪ್ರಿಯರೇ, ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯ ಪರಿಪೂರ್ಣವಾಗಿ ಸಾರಲ್ಪಡುವಂತೆಯೇ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಟಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಕರ್ತನು ನನ್ನನ್ನು ಕಾಪಾಡಿದನು ಅಂತ ಹೇಳಿದ. ಅಂದರೆ ಪೌಲನಿಗಿರುವಂತಹ ಒಂದು ಛಲ, ಆತನಿಗೆ ಕೊನೆಯ ಒಂದು ಪರಿಸ್ಥಿತಿಗೆ ಬಂದಾಗ, ಕೊನೆಯ ಸ್ಥಿತಿಗೆ ಸೇರಿದಾಗ ಆತನನ್ನು ಎಲ್ಲರೂ ಬಿಟ್ಟು ಹೋಗ್ತಾರೆ. ಅಂಥ ಟೈಮಲ್ಲಿ ಆತನಿಗೆ ಬಲ ಕೊಟ್ಟಿದ್ದು, ಆತನಿಗೆ ಧೈರ್ಯ ಕೊಟ್ಟಿದ್ದು ಯಾರು ಅಂದಾಗ ಯೇಸು ಕ್ರಿಸ್ತರ ಮಾತುಗಳು. ಬಹಳ ಜನ ಹೇಳ್ತಿರ್ತಾರೆ, ಏನಂತ ಗೊತ್ತಾ? ಬಹಳ ಜನ ಕೇಳ್ತಿರ್ತಾರೆ, ಒಂದು ಪ್ರಶ್ನೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ನಂತರ ಬಿದ್ದೋಗ್ತಾರಾ ಅಂತ ಹೇಳಿ ಕೇಳ್ತಾರೆ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ನಂತರ ಬಿದ್ದೋಗ್ತಾರಾ ಅಂತ. ಇವಾಗ ರಕ್ಷಣೆ ಮಾಡುವವರು ಯಾರು? ರಕ್ಷಣೆ ಕೊಡುವವರು ಯಾರು ಅಂದಾಗ ಯೇಸು ಕ್ರಿಸ್ತರು ರಕ್ಷಣೆ ಮಾಡ್ತಾರೆ. ರಕ್ಷಿಸುವವರು ಯಾರು? ಯೇಸು ಕ್ರಿಸ್ತರು. ರಕ್ಷಣೆ ಹೊಂದಿದ ನಂತರ ಬಿದ್ದೋಗ್ತಾರಾ? ಯೇಸು ಕ್ರಿಸ್ತರು ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡಿದರೆ ಆತನು ಮತ್ತೆ ನಾಶನದಲ್ಲಿ ಬಿದ್ದೋಗ್ತಾರಾ, ನಾಶನದಲ್ಲಿ ಇರ್ತಾರಾ ಅಂತ ಕೇಳಿದಾಗ ರಕ್ಷಣೆ ಮಾಡೋರು ಯಾರು? ಯೇಸು ಕ್ರಿಸ್ತರು.
ಯೇಸು ಕ್ರಿಸ್ತರು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಹೊಂದಿದ ನಂತರ, ಕ್ರಿಸ್ತನನ್ನು ಅಂಗೀಕರಿಸಿದ ನಂತರ, ಸ್ವೀಕರಿಸಿದ ನಂತರ, ಅವರಿಗೆ ಬಂದಂಥ ಶೋಧನೆಗಳಿಗೆ ಜಾರಿ ಹೋದ ನಂತರ ಪಾಪದಲ್ಲಿ ಬಿದ್ದರೆ, ಒಂದು ವೇಳೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಿದ್ದರೆ, ಆ ಬೀಳುವಿಕೆಯಲ್ಲಿ, ಆ ಪರಿಸ್ಥಿತಿಯಲ್ಲಿ ಅವರು ಇರೋದಕ್ಕೆ, ಆ ಒಂದು ಪರಿಸ್ಥಿತಿ ಪಾಪದಲ್ಲಿ ಬಿದ್ದಾಗ ಆ ಒಂದು ಪರಿಸ್ಥಿತಿಯಲ್ಲಿ ಅವರು ಇರೋದಕ್ಕೆ ಆಗೋದಿಲ್ಲ. ಆ ಪಾಪದಲ್ಲಿ ಅವರು ಇರೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಹಿಂತಿರುಗಿ ಬಂದ್ಬಿಡ್ತಾರೆ. ಮನಸ್ಸೆಲ್ಲ ಹತ್ತಲ ಆಗ್ತಿರ್ತಾರೆ. ನಾನು ಕ್ರಿಸ್ತನನ್ನು ನಂಬ್ಕೊಂಡಿದ್ದೆ, ಇಷ್ಟು ಚೆನ್ನಾಗಿತ್ತು, ಈಗೇನು ಈ ಥರ ಆಗ್ಬಿಟ್ಟಿದ್ದೀನಿ, ಪಾಪದಲ್ಲಿ ಬಿದ್ದುಬಿಟ್ಟಿದ್ದೀನಿ ಅಂಥೇಳಿ ಅವ್ರ ಮನಸ್ಸಲ್ಲಿ ಹೋರಾಟ ನಡೀತಿರುತ್ತೆ. ಇದು ತಪ್ಪಿದು, ಇದು ಮಾಡ್ತಾಯಿದ್ದೀನಿ, ಸರಿಯಲ್ಲ, ಇದು ಮಾಡುವಂಥದ್ದು ಸರಿಯಲ್ಲ ಅಂಥೇಳಿ ಅವ್ರ ಮನಸ್ಸಲ್ಲಿ ಹೋರಾಟ ನಡೀತಾ ಇರುತ್ತೆ. ಅದು ಮತ್ತೆ ಹಿಂತಿರುಗಿ ಬಂದ್ಬಿಡ್ತಾರೆ. ಪಾಪದಲ್ಲಿ ಯೇಸು ಕ್ರಿಸ್ತರು ರಕ್ಷಣೆ ಮಾಡಿದ ನಂತರ ಅವರು ಬಿದ್ದೋಗ್ತಾರೆ. ಅಂದರೆ ಒಂದು ಸಮಯದಲ್ಲಿ ಅವ್ರು ಬಿದ್ದೋದ್ರು ಮತ್ತೆ ಹಿಂತಿರುಗಿ ಬಂದ್ಬಿಡ್ತಾರೆ. ಏನಕ್ಕಂದರೆ ಕ್ರಿಸ್ತನ ಒಂದು ಪ್ರೀತಿಯನ್ನು, ಕ್ರಿಸ್ತನ ಒಂದು ತ್ಯಾಗವನ್ನು ಎಲ್ಲವನ್ನು ಅರ್ಥ ಮಾಡಿಕೊಂಡ ನಂತರ ಮತ್ತೆ ಸಂಪೂರ್ಣವಾಗಿ ಬಿಟ್ಟು ಹೋಗೋದಕ್ಕೆ ಅವಕಾಶ ಇಲ್ಲ. ಒಂದು ಸಾರಿ ಕ್ರಿಸ್ತನನ್ನು ಅಂಗೀಕರಿಸಿದ ನಂತರ ಕ್ರಿಸ್ತನು ನಮ್ಮನ್ನು ರಕ್ಷಣೆಯೊಂದಿಗೆ ನಡೆಸ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಟ್ಬಿಡೋದಿಲ್ಲ. ದೇವರು ಪರಲೋಕದಲ್ಲಿ ನಮಗಾಗಿ ಒಂದು ಸೀಟು ಆಗಲೇ ರಿಜಿಸ್ಟರ್ ಆಗಿರುತ್ತೆ. ಯಾವಾಗ ಕ್ರಿಸ್ತನನ್ನು ನಂಬಿಕೊಂಡ ನಂತರ ನಮ್ಮ ಹೆಸರು ಎನ್ನುವಂಥದ್ದು ಎಲ್ಲಿ ಬರೆಯಲ್ಪಡುತ್ತೆ? ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿರುವಂತಹ ಆ ಹೆಸರು ಅಳಿಸೋಗುತ್ತಾ? ಅಳಿಸೋಗೋಕ್ಕೆ ಬಿಡೋದಿಲ್ಲ. ಪ್ರೇರೇಪಿಸ್ತಾ ಇರ್ತಾರೆ. ನಮ್ಮ ಮನಸ್ಸಲ್ಲಿ ಅದು ಪ್ರೇರೇಪಣೆ ಆಗ್ತಾ ಇರುತ್ತೆ. ಪಾಪದಲ್ಲಿ ಬಿದ್ದಾಗ ಇದು ಕರೆಕ್ಟ್ ಅಲ್ಲ, ಇದು ಸರಿಯಲ್ಲ, ಪಾಪದ ಸ್ವಭಾವಗಳು ಅದರಲ್ಲಿ ಬಿದ್ದಾಗ ಸರಿಯಲ್ಲ, ಮಾಡ್ತಿರೋದು ಸರಿಯಲ್ಲ ಅಂತೇಳಿ ಹಿಂದೆ ಕರ್ಕೊಂಡು ಬಂದ್ಬಿಡುತ್ತೆ. ಆ ಹೋರಾಟಗಳಲ್ಲಿ, ಆ ಒಂದು ಶ್ರಮೆಗಳ ಅಂಥ ಒಂದು ಸಮಯದಲ್ಲಿ, ಒಂದೊಂದು ಪರಿಸ್ಥಿತಿಯಲ್ಲಿ ಬಿದ್ದೋಗುವಂಥ ಪರಿಸ್ಥಿತಿ ಬರುತ್ತೆ. ಆ ಅಂಥ ಸಮಯದಲ್ಲಿ ಹಿಂತಿರುಗಿ ಬಂದ್ಬಿಡ್ತೇವೆ ಪ್ರಿಯರೇ. ಆಗಿರೋದ್ರಿಂದ ಪಶ್ಚಾತ್ತಾಪ ಅಥವಾ ಬದಲಾವಣೆ ಆದ ನಂತರ ಹೋರಾಟಕ್ಕೆ ಅದು ದಾರಿ ತರುತ್ತೆ. ಹೋರಾಟ ಒಂದು ಸ್ಥಿರತ್ವ ಅಥವಾ ಛಲದೊಂದಿಗೆ ನಡೆಸುತ್ತೆ. ಉಪದ್ರವದಿಂದ ತಾಳ್ಮೆಯನ್ನು ಹುಟ್ಟಿಸುತ್ತೆ. ಈಗ ಮೂರನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನದಲ್ಲಿ, ಇದು ಮಾತ್ರವಲ್ಲದೆ ನನಗೆ ಉಂಟಾದ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಇವಾಗ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಇವರೆಲ್ಲರೂ ಭಕ್ತರೆಲ್ಲರೂ ಏನು ಮಾಡಿದ್ರು? ಈಗ ತಾಳ್ಮೆಯಿಂದ ತಾಳ್ಮೆಯಿಂದ ಎಲ್ಲವನ್ನು ಜಯಿಸ್ಕೊಂಡು ಬಂದರು. ಅದಾದ ನಂತರ ತಾಳ್ಮೆಯಿಂದ ಏನಾಗುತ್ತೆ? ಅನುಭವ ಸಿದ್ಧಿ ಹುಟ್ಟುತ್ತೆ. ತೆಲುಗುದಲ್ಲಿ ಏನಿರುತ್ತೆ ಅಂದರೆ ಶ್ರಮ ಓರ್ಪು ಪರೀಕ್ಷೆನು ಅಂತಿರುತ್ತೆ. ಓರ್ಪು ಪರೀಕ್ಷೆನು, ತಾಳ್ಮೆ ಅನುಭವ ಸಿದ್ಧಿ. ಪರೀಕ್ಷೆ ಯಾವಾಗ ಬರುತ್ತೆ? ಪರೀಕ್ಷೆ ಯಾವಾಗ ಮಾಡ್ತೀವಿ ನಾವು? ಯಾವುದನ್ನು ಪರೀಕ್ಷೆ ಮಾಡ್ತೀವಿ? ಒಂದು ವಸ್ತುವನ್ನು ಪರ್ಚೇಸ್ ಮಾಡುವುದಕ್ಕಿಂತ ಮುಂಚೆ ನಾವು ಪರೀಕ್ಷೆ ಮಾಡಿ ತಗೊಳ್ತೀವಿ. ಉದಾಹರಣೆಗೆ ಸಭೆಗಳಲ್ಲಿ ಯಾರಿಗಾದರೂ ಹಾಡಾಡೋದಕ್ಕೆ ಕರೆದಾಗ ಅವರು ಮೊದಲು ಬಂದು ಏನು ಮಾಡ್ತಾರೆ? ಮೈಕ್ ಹತ್ರ ಬಂದು ಹೊಸಬ್ರಾದರೆ ಅಂತೇಳಿ ಈ ಥರ ಮಾಡಿ ಇದು ಮಾಡ್ತಿರ್ತಾರೆ, ಟೆಸ್ಟ್ ಮಾಡ್ತಾರೆ. ಆದರೆ ಅನುಭವ ಇದ್ದವರು ಹೇಗೆ ಮಾಡ್ತಾರೆ ಅಂದರೆ, ಹಲೋ 1 2 3 ಚೆಕ್, ಎಲ್ಲರಿಗೂ ವಂದನೆಗಳು, ಎಲ್ಲರೂ ಚೆನ್ನಾಗಿದ್ದೀರಾ, ದೇವರಿಗೆ ಸ್ತೋತ್ರವಾಗಲಿ, ಹೀಗೆ ಮೈಕನ್ನು ಟೆಸ್ಟ್ ಮಾಡ್ತಿರ್ತಾರೆ, ಪರೀಕ್ಷೆ ಮಾಡುವಂಥದ್ದು. ಹಾಗೆ ಒಂದು ಪೆನ್ನನ್ನು ತಗೊಂಡ ನಂತರ ಮೊದಲನೇದಾಗಿ ಪೆನ್ ತಗೊಂಡ ನಂತರ ಒಂದು ಪೇಪರಲ್ಲಿ ಬರೆದು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಬರೆದು ಇದು ಚೆನ್ನಾಗಿ ಬರೀತಾ ಇದೆಯಾ ಇಲ್ವಾ,
ಅಥವಾ ಬಿಟ್ಟು ಬಿಟ್ಟು ಬರಿತಿದೆಯಾ ಅಂತ ಹೇಳಿ ಪರೀಕ್ಷೆ ಮಾಡ್ತಾರೆ. ಹಾಗೆಯೇ ತರಕಾರಿ ತಗೊಳ್ಬೇಕಾದ್ರೂ ಸಹ ಪರೀಕ್ಷೆ ಮಾಡ್ತಾರೆ. ತರಕಾರಿ ಫ್ರೆಶ್ ಆಗಿದೆಯಾ ಅಥವಾ ಕೊಳ್ತೋಗಿದೆಯಾ ಏನೋ ಅಂಥದ್ದು ಪರೀಕ್ಷೆ ಮಾಡಿ ತಗೊಳ್ತಾರೆ. ಅದೇ ವಿಧದಲ್ಲಿ ನಮ್ಮ ವಿಶ್ವಾಸದ ಜೀವನ ಹೋರಾಟದೊಂದಿಗೆ ಪ್ರಾರಂಭವಾಗಿ ಹೋರಾಟ ಉಪದ್ರವ ತಾಳ್ಮೆಯಲ್ಲಿ ನಡೆಸುತ್ತೆ. ತಾಳ್ಮೆಯಿಂದ ಅನುಭವ ಸಿದ್ಧಿ ಅಥವಾ ಪರೀಕ್ಷೆಗಳೊಂದಿಗೆ ನಡೆಸುತ್ತೆ. ಪರೀಕ್ಷೆಯಲ್ಲಿ ಅದು ಏನೆಲ್ಲ ಗೊತ್ತಾಗುತ್ತೆ, ಇದು ವಸ್ತು ಕೆಲಸ ಮಾಡ್ತಿದೆಯಾ ಇಲ್ವಾ ಎನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ದೇವರು ನಮ್ಮನ್ನು ಸಹ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಅಂದರೆ ಏನು ಗೊತ್ತಾ, ಸಮಸ್ಯೆಯನ್ನು ಉಂಟು ಮಾಡೋದಲ್ಲ. ಪರೀಕ್ಷೆ ಅಂದರೆ ಸಮಸ್ಯೆಯನ್ನು ಉಂಟು ಮಾಡೋದಲ್ಲ. ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಜಯಿಸುವಂಥದ್ದು ಅಥವಾ ಎದುರಿಸಿ ಸಮಸ್ಯೆಯನ್ನು ಸರಿ ಮಾಡುವಂಥದ್ದು. ಇದು ಪರೀಕ್ಷೆಯಲ್ಲಿ ಜಯ ಹೊಂದುವಂಥದ್ದು. ಒಂದು ಉದಾಹರಣೆ ನಿಮ್ಮೊಟ್ಟಿಗೆ ಹೇಳ್ತೇನೆ. ನಮ್ಮೆಲ್ಲರಿಗೂ ಗೊತ್ತು, ಏನು ಕ್ರಿಕೆಟ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತು. ಈ ಕ್ರಿಕೆಟಲ್ಲಿ ಬ್ಯಾಟ್ಸ್ಮ್ಯಾನ್ ಹಿಂದ್ಗಡೆ 3 ವಿಕೆಟ್ಗಳಿರುತ್ತೆ. ಬ್ಯಾಟ್ಸ್ಮ್ಯಾನ್ ಹಿಂದ್ಗಡೆ 3 ವಿಕೆಟ್ಗಳಿರುತ್ತೆ. ಬಾಲು ಹೋಗಿ ಬ್ಯಾಟ್ಸ್ಮ್ಯಾನ್ ಹಿಂದಿರುವ ಆ 3 ವಿಕೆಟ್ಗಳಿಗೆ ಟಚ್ ಆದರೆ ಅವರೇನು ಅವರು ಔಟ್ ಆಗ್ತಾರೆ. ಸರ್ ಈ 3 ವಿಕೆಟ್ಗಳಿದೆ, ಈ 3 ವಿಕೆಟ್ಗಳನ್ನು ತೆಗೆದು ಹಾಕ್ಬಿಡಿ, ಆಗ ನಾವು ಔಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಮ್ಯಾಚ್ ಅಂತಾರೆ. ಅದು ಮ್ಯಾಚ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ಯಾಕೆ ಗೊತ್ತಾ? ನಿನ್ನ ಸಾಮರ್ಥ್ಯ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ಏನು ಎನ್ನುವಂಥದ್ದು ಆ 3 ವಿಕೆಟ್ಗಳಿಗೆ ಇದ್ರೇ ಗೊತ್ತಾಗುತ್ತೆ. ಆ 3 ವಿಕೆಟ್ಗಳು ಇದ್ದಾಗ ಅದರ ಮುಂದೆ ನಿಂತ್ಕೊಂಡು ಬಾಲ್ ವಿಕೆಟ್ಗೆ ಬೀಳದಂತೆ ಬ್ಯಾಟಿಂದ ಹೊಡಿಬೇಕು, ಹಿಂದಗಡೆ ಔಟ್ ಆಗದಂತೆ ನೋಡಿಕೊಳ್ಳಬೇಕು. ಹಾಗೆ ಗೊತ್ತಾಗುತ್ತೆ ನಿನ್ನ ಸಾಮರ್ಥ್ಯ ಏನು ಅನ್ನೋಂಥದ್ದು. ವಿಕೆಟ್ಗಳನ್ನು ದೇವರು ಒಂದು ವೇಳೆ ತೆಗೆದುಬಿಟ್ರೆ ಆ ಜೀವನಕ್ಕೆ ಅರ್ಥ ಇಲ್ಲ. ದೇವರು ಏನು ಮಾಡ್ತಾರೆ ಅಂದರೆ ವಿಕೆಟ್ಗಳನ್ನು ಇಟ್ಟು ಆ ವಿಕೆಟ್ಗಳ ಮುಂದೆ ಹೇಗೆ ಹೋರಾಡಬೇಕು ಎನ್ನುವಂಥದ್ದನ್ನು ದೇವರು ಕಲಿಸ್ಕೊಡ್ತಾರೆ. ಇಲ್ಲ ಸರ್, ಬ್ಯಾಟ್ಸ್ಮನ್ ಆಗಿರೋ ಕ್ರಿಕೆಟ್ ಆಡುವಂಥ ವ್ಯಕ್ತಿಗಳು ಇಷ್ಟು ವರ್ಷದಿಂದ ನಾನು ಆಡ್ತಾ ಇದ್ದೀನಿ, ಆದರೆ ಈ ವಿಕೆಟ್ಗಳನ್ನು ಯಾರು ತೆಗಿತಾನೇ ಇಲ್ಲ ಸರ್ ಇದು ಅಂತ ಹೇಳಿದ್ರೆ ಅದು ಜೀವನಕ್ಕೆ ಅರ್ಥನೇ ಇಲ್ಲ. ಜೀವನಕ್ಕೆ ಅರ್ಥ ಇಲ್ಲ. ಆ ವಿಕೆಟ್ಗಳಿರಬೇಕು, ವಿಕೆಟ್ಗಳ ಮುಂದೆ ಇದ್ದು ನಾನು ನೋಡ್ಕೊಳ್ತೀನಿ, ಹಿಂದ್ಗಡೆ ಔಟ್ ಆಗದಂತೆ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದೇ ಛಲ, ಅನ್ನುವಂಥದ್ದೇ ಏನು ಹೋರಾಟ. ನೀನು ಒಂದು ಶ್ರೇಷ್ಠತೆ, ನೀನು ಒಂದು ಎಷ್ಟರವರೆಗೆ ನಿಂತ್ಕೊಂಡಿದ್ದೀಯ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿ ಕಷ್ಟಗಳು, ಶ್ರಮೆಗಳು, ಶೋಧನೆಗಳು, ಅಡಚಣೆಗಳು, ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಆದರೆ ನಾವು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ, ಈ ಒತ್ತಡದಲ್ಲಿ ನಿಂತ್ಕೋಬೇಕು. ಆಗ ದೇವರು ಅದ್ಭುತವಾಗಿ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಈ ಒಂದು ಪರೀಕ್ಷೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಗೊತ್ತಾ ಪ್ರಿಯರೇ? ಒಂದು ವಚನವನ್ನು ನೋಡ್ಕೊಳ್ಳೋಣ. ಯೋಬನ ಗ್ರಂಥ 23ನೇ ಅಧ್ಯಾಯ 10ನೇ ವಚನ. ಯೋಬನ ಗ್ರಂಥ 23ನೇ ಅಧ್ಯಾಯ. ಆತನಾದರೋ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವನು. ಯೋಬನ ಗ್ರಂಥ 23ನೇ ಅಧ್ಯಾಯ 10ನೇ ವಚನ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ದೇವರು ನಮ್ಮನ್ನು ಶೋಧಿಸಿ ಏನು ಮಾಡ್ತಾರೆ? ದೇವರು ನಮ್ಮನ್ನು ಶೋಧಿಸಿ ನಮ್ಮನ್ನು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ನಾವು ಹೇಗೆ ಇರ್ತೀವಾಗ ಹೇಳ್ತಿದ್ದಾರೆ ನೋಡಿ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ನಾವು ಹೇಗೆ ಕಾಣಿಸ್ತಾ ಇದ್ದೀವಿ ದೇವರಿಗೆ? ನಾವು ಯಾರನ್ನಾದರೂ ಹೆಚ್ಚಾಗಿ ಪ್ರೀತಿಸಿದ್ರೆ ನಾವು ಅವರನ್ನು ಏನಂತ ಕರಿತೀವಿ? ಬಂಗಾರ, ಚಿನ್ನ, ಹೇಗಿದೆಯಮ್ಮ, ಚೆನ್ನಾಗಿದೆಯಾ ಅಂತ ಹೇಳಿ ಈ ಥರ ಅವರನ್ನು ಕೇಳ್ತೀವಿ.
ಹಾಗೆ ದೇವರು ಕೂಡ ನಮ್ಮನ್ನು ಪರಿಶೀಲನೆ ಮಾಡಿದ ನಂತರ ಆತನು ನಮ್ಮನ್ನು ಕರೆಯುವಂಥ ವಿಧಾನನೇ ಬೇರೆ. ಲೇ ಹರಿ ಅಂತ ಕರೀತಾನ? ಇಲ್ಲ, ನನ್ನ ಚಿನ್ನ ಹರಿ, ನನ್ನ ಬಂಗಾರ ಅಂತ ಹೇಳಿ ಹೀಗೆ ಕರೀತಾರೆ. ಆದರೆ ದೇವರಿಗೆ ನಾವು ಆ ರೀತಿಯಲ್ಲಿ ಕಾಣಿಸ್ತಾ ಇದ್ದೀವಾ? ಬಂಗಾರದಂತೆ ಕಾಣಿಸ್ತಾ ಇದ್ದೀವಾ? ಯಾವ ರೀತಿ ದೇವರ ಹತ್ರ ನಾವು ಕಾಣಿಸ್ತಾ ಇದ್ದೀವಿ? ದೇವರ ದೃಷ್ಟಿಯಲ್ಲಿ ಯಾವ ರೀತಿ ನಾವು ಕಾಣಿಸ್ತಾ ಇದ್ದೀವಿ? ಈ ದಿನಗಳಲ್ಲಿ ನೋಡಿ, ಬಂಗಾರದ ಬೆಲೆ ಎಷ್ಟಿದೆ. 1 ಗ್ರಾಮಿಗೆ 7,000 ಸುಮಾರಾಗಿ ತಗೊಳ್ಳೋಣ. 1 ಗ್ರಾಮಿಗೆ 7,500 ರೂಪಾಯಿ ಅಂದು ಇಟ್ಕೊಳ್ಳೋಣ. 7,500 ರೂಪಾಯಿ 1 ಗ್ರಾಮಿಗಾದರೆ 1 ಕೆ ಜಿಗೆ ಎಷ್ಟಾಯಿತು? ಸುಮಾರು 75 ಲಕ್ಷ 1 ಕೆ ಜಿಗೆ. ಒಂದು ಕಡೆ ಬಂಗಾರ 1 ಕೆ ಜಿಯನ್ನು ಇಟ್ಟೋಣ, ಇನ್ನೊಂದು ಕಡೆ ಕಬ್ಬಿಣ ತಗೊಂಡು ಬಂದು 1 ಕೆ ಜಿ ಇಟ್ಟೋಣ. ಈಗ ಕಬ್ಬಿಣದ ಬೆಲೆ ಎಷ್ಟಿದೆ ಸಮಾಜದಲ್ಲಿ? ಕಬ್ಬಿಣದ ಬೆಲೆ ಒಂದು 75 ರೂಪಾಯಿ ಇಟ್ಕೊಳ್ಳೋಣ. 75 ರೂಪಾಯಿ, 80 ರೂಪಾಯಿ. ನಾವು ದೇವರ ದೃಷ್ಟಿಯಲ್ಲಿ ಕಬ್ಬಿಣದ ಹಾಗೆ ಕಾಣಿಸ್ತಾ ಇದ್ದೀವ, ಬಂಗಾರದಂತೆ ಕಾಣಿಸ್ತಾ ಇದ್ದೀವ? ದೇವರ ದೃಷ್ಟಿಯಲ್ಲಿ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ? ತುಕ್ಕು ಹಿಡಿದಿರುವಂಥ ಕಬ್ಬಿಣದ ಹಾಗೆ ಕಾಣಿಸ್ತಾ ಇದ್ದೀವ? ಪಳಪಳ ಹೊಳೆಯುವಂಥ ಬಂಗಾರದಂತೆ ಕಾಣಿಸ್ತಾ ಇದ್ದೀವ? ಭಕ್ತನಾದಂಥ ಯೋಬನು ದೇವರ ದೃಷ್ಟಿಯಲ್ಲಿ ಹೇಗೆ ಕಾಣಿಸ್ತಿದ್ದಾನೆ? ಬಂಗಾರದಂತೆ ಕಾಣಿಸ್ತಿದ್ದಾನಂತೆ. ದೇವರು ಯೋಬನನ್ನು ನನ್ನ ಬಂಗಾರ ಅಂತ ಹೇಳಿ ಕರೀತಾರೆ. ನಮ್ಮ ವಿಶ್ವಾಸ ಒಂದು ಜೀವನವನ್ನು ನೋಡಿ, ಲೇ ತಗಡು ಅಂದರೆ ಏನು? ಕಬ್ಬಿಣಕ್ಕೆ ಹೋಲಿಸ್ತಾರಲ್ವ ಪ್ರಿಯರೇ? ಈ ಥರ ಕರೆದ್ರೆ ಅದು ಮರ್ಯಾದೆ ಇರುತ್ತಾ ಅಥವಾ ಏನಾದರೂ ಸ್ವೀಟಾಗಿ ಅನಿಸುತ್ತಾ? ಅದು ಇಲ್ಲವಲ್ಲ. ಅಂದರೆ ದೇವರ ದೃಷ್ಟಿಯಲ್ಲಿ ನಾವು ಹೇಗೆ ಕಾಣಿಸ್ತಿದ್ದೇವೆ ಎನ್ನುವಂಥದ್ದನ್ನು ನಮ್ಮ ಜೀವನ ಶೈಲಿಯನ್ನು ನಾವು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಪ್ರಿಯರೇ. ಇನ್ನು ಕೊನೆಯದಾಗಿ ನೋಡ್ಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ. ಈಗ ನಾವು 3 ವಿಷಯಗಳನ್ನು ಕುರಿತು ಈಗ ಆಲೋಚನೆ ಮಾಡಿದ್ವಿ. 1, ನಂಬಿಕೆ ಆದ ನಂತರ ಶೋಧನೆಗಳು ಬರುತ್ತೆ. ಶೋಧನೆ ಆದ ನಂತರ ಏನು ಬರುತ್ತೆ? ತಾಳ್ಮೆಗೆ ಹೋಗ್ತೀವಿ. ತಾಳ್ಮೆ ಆದ ನಂತರ ಅನುಭವ ಸಿದ್ಧಿ. ಪರೀಕ್ಷೆಯಲ್ಲಿ ನಾವು ಪರೀಕ್ಷೆ ಮಾಡಲ್ಪಟ್ಟು ಅದರಲ್ಲಿ ಜಯ ಒಂದು ಅನುಭವ ಅನ್ನುವಂಥದ್ದು ಬರುತ್ತೆ. ಈ ಅನುಭವ ಆದ ನಂತರ, ಪರೀಕ್ಷೆ ಆದ ನಂತರ ನಾವು ನಿರೀಕ್ಷೆಯೊಳಗಡೆ ಹೋಗ್ತೀವಿ. ನಿರೀಕ್ಷೆ. ಈಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ಜೀವನದಲ್ಲಿ ದೇವರಲ್ಲಿ ಅವರು ಇರುವಂತಹ ಒಂದು ಸ್ಥಿರತ್ವವನ್ನು ನಾವು ನೋಡ್ತೇವೆ. ದಾನಿಯೇಲನಲ್ಲಿ ಸಹ ದೇವರೊಟ್ಟಿಗೆ ಒಂದು ಬಲವಾದಂತಹ ಸ್ಥಿರತ್ವವನ್ನು ನಾವು ನೋಡ್ತೇವೆ. ಹಾಗೆ ಯೋಸೇಫನು ಸಹ ಒಂದು ಸ್ಥಿರತ್ವವಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಇವರು ಯಾರೂ ಸಹ ದೇವರನ್ನು ಬಿಟ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಸಾಯುವುದಕ್ಕಾದರೂ ಸಿದ್ಧ ಆದರು, ಆದರೆ ದೇವರನ್ನು ಮಾತ್ರ ಬಿಡೋದಕ್ಕೆ ಅವರು ಸಿದ್ಧವಾಗಿಲ್ಲ. ಇವರು ದೃಢತ್ವವನ್ನು, ಇವರ ಒಂದು ನಂಬಿಕೆಯನ್ನು ಕಾಪಾಡಿಕೊಂಡು ಸ್ಥಿರತ್ವದೊಂದಿಗೆ, ನಂಬಿಕೆಯಿಂದ, ಧೈರ್ಯದೊಂದಿಗೆ ದೇವರ ಮೇಲೆ ಇರುವಂಥ ವಿಶ್ವಾಸ, ಅವರಿಗೆ ಎಷ್ಟೇ ಕಷ್ಟ ಬಂದರೂ ಆ ಪರಿಸ್ಥಿತಿಗಳಲ್ಲಿ ಅವರು ನಿಂತ್ಕೊಂಡ್ರು. ಅವರ ಆ ಒಂದು ಸ್ಥಿತಿಯಲ್ಲಿ ನಿಂತ್ಕೊಂಡಿರೋದನ್ನು ದೇವರು ನೋಡಿ ಅವರಿಗೆ ಉನ್ನತವಾದಂಥ ಸ್ಥಾನವನ್ನು ದೇವರು ಕೊಟ್ಟರು. ಭೂಲೋಕದಲ್ಲಿ ಒಂದು ಉನ್ನತವಾದಂಥ ಸ್ಥಾನ ಕೊಟ್ಟರು, ಪರಲೋಕದಲ್ಲಿ ಸಹ ಒಳ್ಳೆಯ ಸ್ಥಾನವನ್ನು ಅವರಿಗೆ ಕೊಟ್ಟರು. ಅಪೊಸ್ತಲನಾದಂಥ ಪೌಲನು ಕೊನೆಯದಾಗಿ ತನ್ನ ಜೀವನದ ಕೊನೆಯದಾಗಿ ಹೇಳುವಂಥ ಒಂದು ವಿಷಯ ಏನು ಗೊತ್ತಾ ಪ್ರಿಯರೇ? ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಅಲ್ವಾ? ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನ್ನ ಓಟವನ್ನು ಸಂಪೂರ್ಣ ಮಾಡಿದ್ದೇನೆ. ನನ್ನ ಓಟವನ್ನು ನಾನು ಕಂಪ್ಲೀಟ್ ಮಾಡಿದೆ. ನಾನು ಮಾಡಬೇಕಾದಂಥ ಎಲ್ಲ ಕೆಲಸವನ್ನು ನಾನು ಮಾಡಿದೆ.
ಪತ್ರಿಕೆಗಳನ್ನು ಬರೆದೆ, ಅನೇಕರಿಗೆ ಮಾದರಿಯಾಗಿ ನಿಂತೆ. ಶ್ರಮೆಗಳು ಬಂದಾಗ, ಹಿಂಸೆಗಳು ಬಂದಾಗ ಯಾವ ರೀತಿ ಹೋರಾಡ್ದ, ಯಾವ ರೀತಿ ಸುವಾರ್ತೆ ಸಾರಿದ್ರು. ಸಮಯ ಅನ್ನೋದೇ, ಅಸಮಯ ಅನ್ನೋದೇ ಎಲ್ಲ ಸಮಯದಲ್ಲಿಯೂ ಸುವಾರ್ತೆಗಾಗಿ ಹೋರಾಡಿದ್ರು, ನಿಂತ್ಕೊಂಡ್ರು. ಅಂಥ ಒಂದು ಜೀವನವನ್ನು ಅಪೊಸ್ತಲನಾದಂಥ ಪೌಲನು ಜೀವಿಸಿದರು. ನಮ್ಮನ್ನು ನೋಡಿದಾಗ ದೇವರು ನಾವು ಹೀಗೆ ಹೇಳಬಲ್ಲೆವಾ, ನಾವು ಅಪೊಸ್ತಲನಾದಂಥ ಪೌಲನ ಹಾಗೆ ನಾವು ಹೇಳೋದಕ್ಕಾಗುತ್ತಾ? ನಾವು ಒಂದು ಸ್ಥಾನಕ್ಕೆ ಹೋಗ್ತೀವಿ, ಏಜ್ ಆದಮೇಲೆ ಒಂದು ಸ್ಥಾನಕ್ಕೆ ಹೋಗ್ತೀವಿ. ಹೋದ ನಂತರ ನಾನು ಮಾಡಬೇಕಾಗಿರುವಂಥ ಎಲ್ಲ ಕೆಲಸವನ್ನು ನಾನು ಮಾಡಿಬಿಟ್ಟಿದ್ದೇನೆ, ಇನ್ನು ಮುಂಬರುವ ಜನ್ರೇಷನ್ ನೋಡ್ಕೊಂಡು ಹೋಗಬೇಕು ಅನ್ನುವ ಒಂದು ಸ್ಥಿತಿಗೆ ತಲುಪಿದ್ದೇವೆ ಎನ್ನುವಂಥದ್ದನ್ನು ಯೋಚನೆ ಮಾಡಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಕೊನೆಯಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ಉನ್ನತವಾದಂಥ ಸ್ಥಾನಕ್ಕೆ ಕರ್ಕೊಂಡೋಗ್ತಾರೆ. ಒಂದು ಉನ್ನತವಾದಂಥ ಪರಲೋಕದಲ್ಲಿ ಉನ್ನತವಾದಂಥ ಸ್ಥಾನವನ್ನು ದೇವರು ಕೊಡ್ತಾರೆ. ಆದರೆ ಇದರ ಹಿಂದುಗಡೆ ಪರಲೋಕದಲ್ಲಿ ಸ್ಥಳ ಸಿಗೋದಕ್ಕಿಂತ ಮುಂಚೆ ಇರುವಂಥದ್ದು ಏನು? ಹೋರಾಟಗಳು, ಶ್ರಮೆಗಳು, ಬಾಧೆಗಳು, ಹಿಂಸೆಗಳು, ಇವೆಲ್ಲವನ್ನು ಜಯಿಸಿಕೊಂಡು ಕೊನೆಯದಾಗಿ ನಮಗೆ ಸಿಗುವಂಥದ್ದು ನಿತ್ಯ ಜೀವ, ನಿತ್ಯವೂ ಜೀವಿಸುವಂಥ ಸ್ಥಳ. ಆ ಒಂದು ಸ್ಥಳವನ್ನು ಪಡೆದುಕೊಳ್ಬೇಕಾದ್ರೆ ಈ ಲೋಕದಲ್ಲಿ ನಾವು ಎಲ್ಲ ಶ್ರಮೆಗಳಲ್ಲಿ, ಎಲ್ಲ ಏನೇ ಕಷ್ಟಗಳು ಬಂದರೂ ಎಲ್ಲದರಲ್ಲೂ ಸಹ ನಾವು ಎದುರಿಸಿ ನಿಂತುಕೊಳ್ಳಬೇಕು. ಭಕ್ತರ ಹಾಗೆ, ದಾನಿಯೇಲನ ಹಾಗೆ, ಯೋಬನ ಹಾಗೆ, ಯೋಸೇಫನ ಹಾಗೆ ನಿಂತ್ಕೊಂಡಾಗ ನಮ್ಮ ದೇಹವನ್ನು, ನಮ್ಮ ಒಂದು ಮನಸ್ಸನ್ನು ಸ್ಥಿರದಿಂದ ಇಟ್ಟುಕೊಂಡು ಛಲದೊಂದಿಗೆ ಹೋರಾಡಿದಾಗ ನಮಗೆ ಸಿಗುವಂಥದ್ದು ಉನ್ನತವಾದಂಥ ಸ್ಥಳ. ಆ ಒಂದು ಸ್ಥಳಕ್ಕಾಗಿ, ಆ ಒಂದು ದೇವರನ್ನು ನೋಡುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಹಾಗಿರುವುದರಿಂದ ಪ್ರಿಯರಾದ ದೇವಜನರೇ, ಕೊನೆಯ ದಿನಗಳಲ್ಲಿ ಇದ್ದಂಥ ನಾವು ಹೆಚ್ಚಾಗಿ ದೇವರಿಗಾಗಿ ಪ್ರಯಾಸ ಪಡಬೇಕು, ಹೋರಾಡಬೇಕು. ಹೋರಾಟಗಳನ್ನುವಂಥದ್ದು ಬಹಳವಾಗಿ ಬರುತ್ತೆ. ಆದರೆ ಎಷ್ಟರ ಮಟ್ಟಿಗೆ ನಾವು ನಿಂತ್ಕೊಂಡಿದ್ದೇವೆ ಎನ್ನುವಂಥದ್ದನ್ನ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕು. ನಾವು ಸ್ಥಿರವಾಗಿ ದೇವರಲ್ಲಿ ನಿಂತ್ಕೊಂಡಿದ್ದೇವೆ ಅನ್ನುವುದಕ್ಕೆ ರುಜು ಏನು ಗೊತ್ತಾ? ಸಾಕ್ಷಿ ಕಷ್ಟಗಳು, ಶೋಧನೆಗಳು. ಈ ಕಷ್ಟಗಳು, ಶೋಧನೆಗಳು ಬಂದಾಗ ದೇವರನ್ನ ನಂಬಿದೀವಿ, ಆದ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲ ಕಷ್ಟಗಳೇ, ಕಮ್ಮಿನೇ ಆಗ್ತಾ ಇಲ್ಲ ಅನ್ಕೊಂಡು ಹಿಂಸರಿದ್ರೆ ನಾವು ಸೋತು ಹೋದಂಗೆ ಪ್ರಿಯರೇ. ನಾವು ಸೋತು ಹೋದಂಗೆ. ಯಾವುದೇ ಕಷ್ಟ ನಷ್ಟಗಳು ಬಂದರೂ ದೃಢವಾಗಿ ದೇವರಲ್ಲಿ ನಿಂತ್ಕೊಳ್ಬೇಕು. ದೇವರನ್ನ ಮಾತ್ರ ಯಾವತ್ತಿಗೂ ಬಿಟ್ಕೊಡ್ಬಾರ್ದು. ಏನಕ್ಕಂದ್ರೆ ಈ ಲೋಕ ಶಾಶ್ವತವಲ್ಲ, ದೇವರು ಶಾಶ್ವತ, ದೇವರು ಇರುವಂತಹ ಲೋಕ ಶಾಶ್ವತ ಆಗಿರೋದ್ರಿಂದ ಪ್ರಿಯರೇ, ನಾವು ದೇವರ ಒಂದು ನಿತ್ಯ ಜೀವ ಸಿಗುವಂತಹ ಲೋಕಕ್ಕಾಗಿ ಪ್ರಯಾಸ ಪಡೋಣ, ದೇವರಿಗಾಗಿ ಪ್ರಯಾಸ ಪಡೋಣ, ದೇವರಿಗಾಗಿ ಹೋರಾಟ ಮಾಡೋಣ. ಎಲ್ಲರೂ ತಲೆಬಾಗ್ಸಿದ್ದಾದ್ರೆ ಪ್ರಾರ್ಥನೆ ಮಾಡಿ ಮುಗಿಸ್ತೇನೆ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕದಲ್ಲಿರುವ ತಂದೆ, ನಿಮ್ಮ ಉನ್ನತವಾದ ನಾಮಕ್ಕೆ, ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಇಷ್ಟರವರೆಗೂ ನಮ್ಮ ಮಕ್ಕಳಿಗೆ ತಂದೆ ನಾನು ಕಲಿತುಕೊಂಡಿರುವಂತ ಕೆಲವು ವಾಕ್ಯಗಳನ್ನ ತಿಳಿಸಿದ್ದೇನೆ. ನಮ್ಮ ಜೀವನದಲ್ಲಿ ಶೋಧನೆಗಳು, ಕಷ್ಟಗಳು ಎಷ್ಟೇ ಬಂದ್ರು ನಾವು ಭಕ್ತರ ಹಾಗೆ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ದೃಷ್ಟಿಯಲ್ಲಿ ಶ್ರೇಷ್ಠರಾಗಿ ಕಾಣುವ ಹಾಗೆ, ನಿಮ್ಮ ದೃಷ್ಟಿಯಲ್ಲಿ ಉನ್ನತರಾಗಿ ಕಾಣುವ ಹಾಗೆ ನಾವು ನಿಂತುಕೊಳ್ಳಬೇಕು, ಕಾಣಿಸಬೇಕು ತಂದೆ. ಹಾಗೆ ನಾವು ಜೀವಿಸಬೇಕು. ಆ ರೀತಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿ. ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ. ನೀವು ಬರೆಸಿರುವಂತಹ ಭಕ್ತರ ಜೀವನವೇ ನಮಗೆ ಆಧಾರವಾಗಿದೆ ತಂದೆ. ಅವರ ಒಂದು ಜೀವನವನ್ನು ತಿಳಿದುಕೊಂಡು ತಂದೆ, ಅವರ ಹಾಗೆ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿ. ಕೇಳಿರುವಂತಹ ಪ್ರತಿಯೊಬ್ಬ ನಿಮ್ಮ ಮಕ್ಕಳು ಅವರ ಹೃದಯದಲ್ಲಿ ತುಂಬಿಸಿಕೊಂಡು ಅವರ ಜೀವನದಲ್ಲಿ ತಂದೆ ಹಾಗೆ
ಭಕ್ತರ ಹಾಗೆ ಜೀವಿಸುವ ಹಾಗೆ ಸಹಾಯ ಮಾಡಿ. ಯೇಸು ಪರಿಶುದ್ಧ ಆತ್ಮರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮರ ಅನ್ಯೋನ್ಯ ಸಹವಾಸ ಇಂದಿಗೂ ಎಂದೆಂದಿಗೂ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.